ಕಾರಣ ಏನು ಈ ನಮ್ಮ ಆಡಳಿತ ಪಕ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಂದು ಏನು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ಕೆಲವು ಗಂಭೀರವಾದಂಥ ಮುಖ್ಯವಾದಂತಹ ಕೆಲವು ಅಂಶಗಳು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಮತ್ತು ನಾವು ಕೂಡ ಕೆಲವು ಏನು ಆಗ್ರಹಿಸಬೇಕಾಗಿರ್ತಕ್ಕಂಥದ್ದು ಕೆಲವು ಅಂಶಗಳು ನಿಮ್ಮ ಮುಂದೆ ಮಂಡಿಸಲಿಕ್ಕೆ ನಾವು ಇಷ್ಟಪಡ್ತೀವಿ. ನಿಮ್ಮೆಲ್ಲರಿಗೂ ಈ ಇತಿಹಾಸವನ್ನು ಗೊತ್ತಿದೆ. ಸುಮಾರು 10 ವರ್ಷದ ಒಂದು ಇತಿಹಾಸ ಇದೆ. ಕಾಂತರಾಜ್ ವರದಿಯನ್ನು ಅವರು ಸ್ಥಾಪನೆ ಮಾಡಿರೋ ಒಂದು ಸಂದರ್ಭದಲ್ಲಿ ಅವರು ಇದು ಒಂದು ದೊಡ್ಡ ಹೋರಾಟ ಆಗಿ ಅವರು ತೋರಿಸಿದ್ರು. ನಂತರ 190 ಕೋಟಿ 160ರಿಂದ 190 ಕೋಟಿ ವೆಚ್ಚದ ಒಂದು ಕಾಂತರಾಜ್ ವರದಿ ಒಂದು ಪ್ರಾರಂಭ ಮಾಡಿದ್ರು. ಆ ಒಂದು ಸೋಷಿಯಲ್ ಮತ್ತು ಇಕನಾಮಿಕ್ ಸರ್ವೇನ, ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ಸರ್ವೇನ ಕಾಂಗ್ರೆಸ್ ಸರ್ಕಾರ ಹಿಂದೆ ಇವರೇ ಮುಖ್ಯಮಂತ್ರಿ ಇದ್ದಿರೋ ಫಸ್ಟ್ ಟರ್ಮಲ್ಲಿ ಆ ಒಂದು ವರದಿ ಯಾವತ್ತೂ ಸಹ ಬಹಿರಂಗ ಮಾಡಿಲ್ಲ. ನಂತರ ಅದು ಏನು ಮೂಲ ವರದಿ ಏನಿತ್ತು ಅದು ಸಿಕ್ಕೇ ಇಲ್ಲ, ಎಲ್ಲೋ ಇಟ್ ಈಸ್ ಲಾಸ್ಟ್ ಅಂತಾನೆ ಹೇಳಿ ಪುನಃ ಅದನ್ನ ಒಂದು ಪ್ರಕ್ರಿಯೆ ಏನು ಮೂಲ ದತ್ತಾಂಶಗಳು ಏನು ಕೆಲವು ಇತ್ತು ಅದರ ಒಂದು ಮೇರೆಗೆ ಅವರು ಇನ್ನೊಂದು ವರದಿ ಮಾಡಿ ಅದನ್ನು ಕೂಡ ಅವರು ಬಹಿರಂಗ ಮಾಡಲಿಲ್ಲ. ಇದು ದೊಡ್ಡ ತಮಾಷೆ ಆಯಿತು. ಮೂಲ ಏನು ಕಾಂತರಾಜ್ ವರದಿ ಮತ್ತು ಅದಕ್ಕೆ ಸುತ್ತಮುತ್ತ ಇರುವಂಥದ್ದು ಏನೇನು ಮುಖ್ಯ ಏನು ಘಟನೆಗಳಾಗೋದು ಎಲ್ಲ ಒಂದು ದೊಡ್ಡ ತಮಾಷೆ ಆಯಿತು. ನಂತರ ಕಾಂಗ್ರೆಸ್ಸಿನ ಕೇಂದ್ರ ಏನು ವರಿಷ್ಠರಿದ್ದಾರೆ ಅವರೇ ಇದನ್ನ ತಿರಸ್ಕರಿಸಿದ್ರು. ಅಂದರೆ ನಮ್ಮ ಚುನಾಯಿತ ಪ್ರತಿನಿಧಿಗಳಲ್ಲ, ಕಾಂಗ್ರೆಸ್ಸಿನ ವರಿಷ್ಠರು ಈ ಒಂದು ವರದಿಯನ್ನು ತಿರಸ್ಕರಿಸಿದ್ರು. ನಂತರ ಸಿದ್ದರಾಮಯ್ಯನವರೇ ತಮ್ಮ OBC ಮೀಟಲ್ಲಿ ಪ್ರೆಸ್ ಮೀಟಲ್ಲಿ ಕೇಂದ್ರ ತಮ್ಮ ಜಾತಿ ಗಣತಿ ಮಾಡೋ ಸಂದರ್ಭದಲ್ಲಿ ತೆಲಂಗಾಣ ಒಂದು ಮಾದರಿಯಲ್ಲಿ ಮಾಡಲಿ ಅಂತ ಹೇಳಿದರು. ಅವ್ರಿಗೇನೆ ತಮ್ಮ ವರದಿ ಅಥವಾ ತಮ್ಮ ಪ್ರಕ್ರಿಯೆ ಬಗ್ಗೆ ಏನು ಒಂದು ವಿಶ್ವಾಸ ಇಲ್ಲ, ಅವ್ರಿಗೆ ತಮ್ಮದೇ ಆದಂಥ ಮಾಡಿರುವಂಥದ್ದು ವರದಿ ಬಗ್ಗೆ ಒಂದು ಗೌರವ ಇಲ್ಲ. ಅವರು ತಮ್ಮ ವರದಿ ಮಾದರಿಯಲ್ಲಿ ಮಾಡಿ ಅಂತ ಎಲ್ಲೂ ಹೇಳಿಲ್ಲ, ತೆಲಂಗಾಣ ಮಾದರಿಯಲ್ಲಿ ಮಾಡಿ ಅಂತ ಕೇಂದ್ರಕ್ಕೆ ಆಗ್ರಹಿಸಿದರು. ಇಲ್ಲ ಆಯಿತು ಸರಿ, ಇನ್ನೊಂದೊಂದು ಹೊಸ ವರದಿಯನ್ನು ನಾವು ತರೋಣ. ಕಾಂತರಾಜ್ ವರದಿ 190 ಕೋಟಿ ಕಸದ ಪುಟ್ಟಿಗೆ ಬಿಸಾಕಿ ಇವತ್ತು ಹೊಸ ಒಂದು ಸಮೀಕ್ಷೆ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ದಾರೆ. ಶ್ರೀ ಮಧುಸೂದನ್ ನಾಯಕ್ ಅವರ ನೇತೃತ್ವದಲ್ಲಿ 140 ಕೋಟಿ ಒಂದು ವೆಚ್ಚದ ಒಂದು ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ನಾಳೆಯಿಂದ ಪ್ರಾರಂಭ 10 ದಿನದಲ್ಲಿ ಮುಗಿಸ್ತಾರಂತೆ, ದಸರಾ ಸಮಯದಲ್ಲಿ ಮುಗಿಸ್ತಾರಂತೆ. ಅದನ್ನು ಕೂಡ ಬಹಳ ಸಹಜವಾಗಿ ನಮ್ಮಲ್ಲಿ ಪ್ರಶ್ನೆ, ಇಷ್ಟು ತರಾತುರಿಯಲ್ಲಿ ಮಾಡುವಾಗ ನಿಜವಾಗಿ ಒಂದು ಸಮೀಕ್ಷೆ ಆಗತ್ತಾ, ಜನರ ಒಂದು ಏನು ನಿಜವಾದಂಥ ಏನು ಅಂಶಗಳಿದೆ ಅದು ನಿಜವಾದಂಥ ಒಂದು ದಾಖಲೆ ಆಗತ್ತಾ, ನಿಜವಾದಂಥ ದತ್ತಾಂಶಗಳು ಇಲ್ಲಿ ದಾಖಲೆ ಆಗತ್ತಾ ಅಂತ ಸಹಜವಾಗಿ ನಮಗೆ ಪ್ರಶ್ನೆ ಇದ್ದೇ ಇದೆ.